ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರ ಗರಿಗರಿಯಾಗಿ ಮುಖ್ಯವಾಗಿ ಹಗುರವಾಗಿರೋ ಅಂಥ ರಾತ್ರಿ ಊಟ ಅಥವಾ ಈ ರೆಸಿಪಿನ ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೋಡಿ. ಇದು ಗೋಧಿ ನುಚ್ಚು ಬ್ರೋಕನ್ ಮೀಟ್ ಅಂತ ಸಿಗುತ್ತೆ. ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಡಿಮಾರ್ಟಲ್ಲಿ ಕೂಡ ಸಿಗುತ್ತೆ. ಸುಮಾರು ಒಂದು 1/4 kg ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ. ಅಥವಾ ನಿಮಗೆ ಗೋಧಿ ನುಚ್ಚು ಸಿಕ್ಕಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ಬನ್ಸಿ ರವೆನ ಕೂಡ ಉಪಯೋಗ ಮಾಡ್ಬೋದು. ಸುಮಾರು 1-2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ತೊಳೆದಿದ್ದಾಗಿದೆ. ತೊಳೆದಿರೋ ನೀರನ್ನ ತೆಗೆದ್ಬಿಟ್ಟು ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು, ನೆನೆಯಕ್ಕೆ ಬಿಡಬೇಕು ಸುಮಾರು ಒಂದು 30 ನಿಮಿಷ. ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳಂಗಿದ್ರೆ ರಾತ್ರಿನೇ ನೆನೆ ಹಾಕೋಬೋದು. ರಾತ್ರಿ ಊಟಕ್ಕೆ ಮಾಡೋಂಗಿದ್ರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಾಯಂಕಾಲ ಕೂಡ ನೆನೆ ಹಾಕೋಬೋದು. ಅರ್ಧ ಗಂಟೆ ನೆನೆ ಹಾಕಿದ್ರೆ ಸಾಕಾಗುತ್ತೆ. 30 ನಿಮಿಷ ಆದಮೇಲೆ, ಅರ್ಧ ಗಂಟೆ ಆದಮೇಲೆ ಗೋಧಿ ನುಚ್ಚು ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ಮೊದಲೇ ಹೇಳ್ದಂಗೆ ಗೋಧಿ ನುಚ್ಚು ಸಿಕ್ಕಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ಬನ್ಸಿ ರವೆನ ಉಪಯೋಗ ಮಾಡ್ಬೋದು. ರುಬ್ಕೋಬೇಕು, ದೋಸೆ ಹಿಟ್ಟದಲ್ಲಿ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಬಿದ್ದಾಗಿದೆ. ಗೋಧಿ ನುಚ್ಚಿನ ನೆನೆ ಹಾಕಿದ್ನಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಇದನ್ನು ಪ್ಲೇನಾಗಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಮಿಕ್ಸ್ಡ್ ವೆಜಿಟೇಬಲ್ನ ಸೇರಿಸ್ಕೊತಾ ಇದ್ದೀನಿ, ಮತ್ತಷ್ಟು ರುಚಿಕರವಾಗಿ ಆರೋಗ್ಯಕರವಾಗಿರಲಿ ಅಂತ. ಇದು ಮುಸ್ಕಿನ ಜೋಳ 1 ಬಟ್ಲಷ್ಟು ಸಣ್ಣ ಬಟ್ಲಲ್ಲಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನ್ಕಾಯಿ, ಶಿಮ್ಲಾ ಮಿರ್ಚಿ ಅಂತಾರಲ್ಲ ಅದು. ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅರ್ಧ ಟೊಮೆಟೊ. ಹಸಿರು ಮೆಣಸಿನ್ಕಾಯಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ. ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಸೇರಿಸ್ಕೋಬೇಕು. ಇದೇ ತರಕಾರಿ ಹಾಕಬೇಕಂತ ಏನಿಲ್ಲ. ಕಲಿಸ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಹೆಂಚಿನ ಮೊದಲೇ ಕಾಯಿಗೆ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ. ಬಿಳಿ ಎಳ್ಳು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ. ಮನೇಲಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ತರಕಾರಿಗಳನ್ನ ಜಾಸ್ತಿ ಉಪಯೋಗ ಮಾಡಿರೋದ್ರಿಂದ ತೆಳುವಾಗಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು. ತುಂಬಾ ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ದಪ್ಪಗಿರಲಿ. ಮತ್ತಷ್ಟು ನಿಮಗೆ ಸಾಫ್ಟಾಗಿ ಮೃದುವಾಗಿ ಬೇಕನ್ನಂಗಿದ್ರೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನೋ ಅಥವಾ ಈನೋ ಪೌಡರ್ನ ಸೇರಿಸ್ಕೋಬೋದು, ನಿಮ್ಗೆ ಇಷ್ಟ ಇದ್ದರೆ. ಇಲ್ಲಾಂದರೆ ಖಂಡಿತವಾಗ್ಲೂ ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು, 2 ಕಡೆ ಚೆನ್ನಾಗಿ. ಎಣ್ಣೆ ಹಾಕೊಳ್ಳೋದು ಕೂಡ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದನ್ನು ಪೊಡಿ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಇದಾಗಿದೆ. ನಾನು ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಕಾಯಿ ಚಟ್ನಿ ಉಪ್ಪಿನಕಾಯಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.